ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಭವಿಸ್ತಾ ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಒಂದು ಒಳ್ಳೆ ವಿಡಿಯೋನ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತೇಳಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಏನಂದರೆ ನೋಡಿ, ಇಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂದ್ಕೊಬೋದು. ಅವತ್ತು ಏನಂತೀರಾ ನೋಡಿ, ಟೆಂಪಲಲ್ಲಿ ಅಂದರೆ ನಮ್ಮ ಫಸ್ಟ್ ಇದ್ವಿ ನಾವು ಬೂದಿ ಹಾಲ್ ಅಂಥೇಳಿ, ಬೂದಿ ಹಾಲ್ ಅಂತ, ಅಲ್ಲಿ ದೇಗನಹಳ್ಳಿ ಬರುತ್ತೆ. ದೇಗನಹಳ್ಳಿಲಿ ಒಂದು ಪುರಾತನ ದೇವಸ್ಥಾನ, ಅಂದರೆ ಆಲ್ಮೋಸ್ಟ್ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ ದೇವಸ್ಥಾನ ಶಿವನ ದೇವಸ್ಥಾನ ಆಗಿರುತ್ತೆ. ನನಗೆ ಅಲ್ಲಿ ನಮ್ಮ ಮನೇಲಿ ನೀವು ಕೆಲವೊಂದು ವೀಡಿಯೋಸಲ್ಲಿ ನೋಡಿರೋ ಹಾಗೆ ನಮ್ಮ ಮನೆಯಲ್ಲಿ ಕಳಶದ ಕಾಯಿ ಗಿಡ ಬಂದಿತ್ತು. ಆ ಗಿಡ ಬಂದಂಥ ಕಾಯಿಯನ್ನು ದೇವಸ್ಥಾನಕ್ಕೆ ಕೊಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಹಾಗಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಚಾರಿಸಿದ್ದೆ ನಾನು. ಎಲ್ಲೂ ಸಹ ಅಂದರೆ ಕರೆಕ್ಟಾಗಿ ಪ್ಲೇಸ್ ಇರಲಿಲ್ಲ, ಕೆಲವೊಂದು ಕಡೆ ತೊಗೊತಿರ್ಲಿಲ್ಲ. ಇನ್ನು ಕೆಲವೊಂದು ಕಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ತಗೊಂಡ್ರೂ ಸಹ ಅವರು ಗಿಡನ ನೆಡ್ತಿರ್ಲಿಲ್ಲ, ಹಾಗೆ ಹಾಳಾಗಿಬಿಡ್ತಿತ್ತು. ಹಾಗಾಗಿ ನಾವು ಯೋಚನೆ ಮಾಡಿ ಹಾಗೆ ಇಟ್ಟಿದ್ದೆ. ಇಲ್ಲಿ ಸ್ವಲ್ಪ ನಾವು ವಿಚಾರಿಸಿದ್ವಿ ಅವರಿಗೆ, ಪುರೋಹಿತರಿಗೆ, ಅಂದರೆ ಅರ್ಚಕರಿಗೆ, ಟೆಂಪಲ್ ಅರ್ಚಕರಿಗೆ ವಿಚಾರಿಸಿದ್ದಕ್ಕೆ ಅವರು ಹಾಕೋಣ ತೊಗೊಂಬನ್ನಿ ಅಂದರು. ಅದು ನಾವು ನಮ್ಮ ಕೈಯಿಂದನೇ ಹಾಕಬೇಕು ಅಂತೇಳಿ ತುಂಬ ಆಸೆ ಇತ್ತು. ಅದೊಂದು ತುಂಬ ಆಸೆ ಇತ್ತು ತುಂಬ ದಿನಗಳಿಂದ. ಫಸ್ಟ್ ಒಂದು ಕಾಯಿ ಬಂದಿತ್ತು, ಅದನ್ನು ಹೀಗೆ ಇದೇ ರೀತಿ ಅನಿವಾರ್ಯ ಕಾರಣಗಳಿಂದ ಬೇರೆಯವ್ರಿಗೆ ಕೊಟ್ಬಿಟ್ಟೆ. ಹಾಕೋಕ್ಕಾಗಿರಲಿಲ್ಲ, ಅಂದರೆ ಟೆಂಪಲಲ್ಲಿ ಹಾಕೋಕ್ಕಾಗಿರಲಿಲ್ಲ. ನಾವು ಬೇರೆಯವ್ರಿಗೆ ಕೊಡೋಕ್ಕಿಂತ ದೇವಸ್ಥಾನಗಳಲ್ಲಿ ಈ ರೀತಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಟೆಂಪಲ್ಗೆ ಕೊಡಬೇಕು ಅಂಥೇಳಿ ಹೋದ್ವಿ. ಅವರು ನೀವೇ ಹಾಕ್ತೀರಾ ಅಂದಿದ್ದಕ್ಕೆ ಹೌದು ಹಾಕೋಣ ಅಂಥೇಳಿ ಒಪ್ಕೊಂಡ್ವಿ. ಅಲ್ಲಿ ನೋಡಿದೆ ಅದು ನೆಲ ತುಂಬ ಗಟ್ಟಿ ಇತ್ತು, ಅಂದರೆ ತುಂಬ ಕಲ್ಲುಗಳಿತ್ತು, ನೆಲ ತುಂಬ ಗಟ್ಟಿ ಇತ್ತು. ನಮ್ಮ ಮನೆಯವ್ರ ಪಾಪ ತುಂಬ ಸಮಯ ಅಂದರೆ ತೊಗೊಂಡ್ರು ಅದನ್ನು ಅಗಿಯೋಕ್ಕೆ. ಅವ್ರಿಗೆ ರೂಢಿ ಇಲ್ಲ, ಆದರೂ ನಾವು ಗಿಡ ಹಾಕಲೇಬೇಕು ಅಂಥೇಳಿ ಆಗೋದು. ತುಂಬ ದಪ್ಪ ದಪ್ಪ ಕಲ್ಲುಗಳು, ಸೈಜ್ ಕಲ್ಲೆಲ್ಲ ಇರ್ತಾರೆ ನೋಡಿ, ಅದೆಲ್ಲ ಅಡ್ಡ ಸಿಕ್ತಿತ್ತು ಅವ್ರಿಗೆ ಬಿಸಿಲಲ್ಲಿ. ಆದರೂ ಸಹ ಅವ್ರ ಕೈಲಾದಷ್ಟು ಮಾಡಿದ್ರು, ಇನ್ನೂ ಸ್ವಲ್ಪ ಆಗಲಿಲ್ಲ. ಹಾಗಾಗಿ ನಾವು ಆದಷ್ಟು ಅಗದಿ ಅಲ್ಲೇ ಒಬ್ಬರು ಪರಿಚಯ ಇದ್ದು ನಮ್ಮ ಫ್ರೆಂಡಿಗೆ ಹೇಳಿ ಒಬ್ರನ್ನ ಕರೆಸ್ಕೊಂಡು, ಅಂದರೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಕರೆಸ್ಕೊಂಡು ಹೆಲ್ಪ್ ತೊಗೊಂಡ್ವಿ. ಈ ರೀತಿ ನಮಗೆ ಅದು ಸಾಕು ಅನಿಸೋದು. ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಯಿತು ಈ ರೀತಿ ಗಿಡ ನೆಟ್ಟಿದ್ದಕ್ಕೆ. ಯಾಕಂದರೆ ದೇವಸ್ಥಾನ ತುಂಬ ಚೆನ್ನಾಯಿತು ನೋಡಿ. ದೇವಸ್ಥಾನ ಅಕ್ಕಪಕ್ಕ ಪ್ಲೇಸ್ ಅಂತೂ ತುಂಬ, ಅಂದರೆ ದೇವಸ್ಥಾನ ಸುತ್ತಲೂ ಪ್ಲೇಸ್ ತುಂಬ ಚೆನ್ನಾಗಿದೆ. ಹೀಗಾಗಿ ನಾವು ಅಲ್ಲೇ ಹಾಕಬೇಕು ಅಂತ ಹೇಳಿ ಹಾಕಿದ್ವಿ. ನಮ್ಮ ಕೈಯಾರೆ ಹಾಕಿದ್ದಂತೂ ನಮ್ಗೆ ತುಂಬ ಖುಷಿ ಕೊಟ್ಟು. ಅದು ಶಿವನ ದೇವಸ್ಥಾನದಲ್ಲಿ ತುಂಬ ದಿನಗಳಿಂದ ಅಂದ್ಕೊಂಡಂಥ ಒಂದು ಕೆಲಸ ಆಯಿತು ಅಂತ ನಾವು ಖುಷಿಯಿಂದ ಮಾಡಿದ್ವಿ ಅದನ್ನು ಕೆಲಸನ. ಎಲ್ಲರೂ ಸಹ ತುಂಬ ಅಂದರೆ ಖುಷಿಪಟ್ಟರು ನಾವು ಫ್ರೆಂಡ್ಸ್ಗೆಲ್ಲ ಹೇಳಿದ್ದಕ್ಕೆ. ನನ್ನ ಮಗ ಸಹ ಬಂದಿದ್ದ. ನಾವು 3 ಜನ ಹೋಗಿ ಅಲ್ಲಿ ಒಂದು ಈ ಕಾರ್ಯವನ್ನು ಕೆಲಸವನ್ನು ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಿದೆ ಟೆಂಪಲ್. ಅರ್ಚಕರು ತುಂಬ ಸಪೋರ್ಟ್ ಮಾಡಿದ್ರು, ಹಾಕಿ ಅಂಥೇಳಿ. ಅವರು ಅಲ್ಲೇ ಇದ್ದು ಎಲ್ಲಿ ಹಾಕಬೇಕು ಅಂತೇಳಿ ಪ್ಲೇಸ್ ತೋರಿಸಿದ್ರು. ಹಾಗಾಗಿ ಅದೇ ಪ್ಲೇಸಲ್ಲಿ ನಾವು ಹಾಕಿದ್ವಿ. ಯಾಕಂದರೆ ಅವ್ರು ನೆಕ್ಸ್ಟು ಬೇರೆ ಏನಾನ ಕಟ್ಟಿದೆ ದೇವಸ್ಥಾನ, ಅಡ್ಡ ಬರಬಾರ್ದು ಗಿಡ ಅಂಥೇಳಿ, ಮರ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡು ನಾವು ಸೆಂಟ್ರಲ್ಲಿ ಹಾಕಿದ್ವಿ, ಈ ಕಡೆ ಆ ಕಡೆ ನೋಡಿ. ನಮ್ಮ ಹಾಗೆಯೇ ಒಂದು 2-3 ಸಹ ಅಲ್ಲಿ ಗಿಡನ ತೊಗೊಂಬಂದು ಕೊಟ್ಟಿದ್ದು ದೇವಸ್ಥಾನಕ್ಕೆ. ಅಂದರೆ ಬಿಸಿಲಿಗಾದರೆ ಸ್ವಲ್ಪ ನೀರು ತೊಂದರೆನೇ, ಅದು ಹಾಕಬೇಕಾಗುತ್ತೆ. ಹಾಗಾಗಿ ಅವ್ರು ಹಾಕ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲೇ ನಾವು ಹಾಕಿದ್ದೀವಿ. ದೇವಸ್ಥಾನಕ್ಕೆ ಕೊಟ್ವಿ ಅನ್ನೋದೊಂದು ತುಂಬ ಖುಷಿಯಾದಂಥ ಒಂದು ವಿಷಯ. ತುಂಬ ಚೆನ್ನಾಗಿ ನಾವು ಅದನ್ನು ಮಾಡ್ಕೊಂಬಂದ್ವಿ. ಬಿಸಿಲಿಗಂತೂ ನಮ್ಮ ಮನೆಯವ್ರಿಗೆ ಸಾಕಪ್ಪ ಅನ್ನಂಗೆ ಆಗಿತ್ತು, ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಯಾವತ್ತೂ ರೂಢಿ ಇಲ್ಲ ಈ ರೀತಿ ಎಲ್ಲ ಮಾಡಿ ಅವ್ರಿಗೆ. ಅದು ಒಂದು ಸಣ್ಣ ಗಿಡ ನೆಡೋಕ್ಕಲ್ವ, ಅಂದರೆ ಅದು ತುಂಬ ಹಾಳಾಗಬೇಕಾಗಿತ್ತು. ಅದು ಮೇಲ್ಮೇಲೆ ಕೆತ್ತಾಕಿದ್ರೆ ನೀವು ವೇಸ್ಟು, ಅದು ತುಂಬ ಹಾಳಾಗಬೇಕಾಗುತ್ತೆ. ಅದು ಒಂದು ಕೈ ಹಿಂಗಿಟ್ರೆ ಎಷ್ಟು ಬರುತ್ತೆ ನೋಡಿ, ಅಷ್ಟು ಹಾಳಾಗಬೇಕು. ಅಗಲನೂ ಇರಬೇಕು. ಪಾತಿ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೀವು ಮೇಲೆ ಇಟ್ಟೋದ್ರೆ ಹಾಳಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಆದಷ್ಟು ನಾವು ತೆಗೆದ್ವಿ. ಪಾತಿ ಮಾಡಿದ್ರು ದೊಡ್ಡದಾಗಿ. ಕಲ್ಲುಗಳಂತೂ ತುಂಬಾ ಇತ್ತು ಅಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ತೆಗೆದು ನಮ್ಮ ಮನೆಯವರು ಮಾಡಿದ್ರು. ಅದೇ ಸಹಾಯಕ್ಕೆ ಇನ್ನೊಬ್ಬರನ್ನ ಕರೆದಿದ್ವಲ್ವ, ಅವರು ಸಹ ಬಂದು ನಮಗೆ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡಿಕೊಟ್ರು ನೋಡಿ. ಕೊನೆಗೆ ಹಾಕಿ ಗಿಡ ನೆಟ್ಟು ಉಪ್ಪು ಹಾಕಬೇಕು ಅಂತ ಹೇಳಿದ್ರು. ಉಪ್ಪನ್ನ ಒಂದು 5 kg ಉಪ್ಪು, ಕಲ್ಲುಪ್ಪು ತಂದು ನಮ್ಮ ಕೈಯಾರೆ ಹಾಕಿ ಅಲ್ಲಿ ನಾವು ಅದನ್ನು ಗಿಡನ ನೆಟ್ಟು ನೀರು ಬಿಟ್ವಿ. ತುಂಬ ಖುಷಿ ಆಯಿತು ನೋಡಿ. ಇದಾಗಿತ್ತು ಒಂದು ವ್ಲಾಗು, ಅಂದರೆ ದೇವಸ್ಥಾನದ ವ್ಲಾಗ್ ಆಗಿತ್ತು. ನಿಮ್ಗೆ ಇದು ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.